ಡೆಲ್ಲಿ ವಿರುದ್ಧ ಪಂದ್ಯಕ್ಕೆ ಆರ್ಸಿಬಿ ದೊಡ್ಡ ಬದಲಾವಣೆ. ಹೇಗಿರಲಿದೆ ಆರ್ಸಿಬಿ ಪ್ಲೇಯಿಂಗ್ 11? ಏಪ್ರಿಲ್ 18ನೇ ತಾರೀಕು ಮಧ್ಯಾಹ್ನದ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ KL ರಾಹುಲ್ ವರ್ಸಸ್ ವಿರಾಟ್ ಕೊಹ್ಲಿ. ಆರ್ಸಿಬಿ ವರ್ಸಸ್ ಡೆಲ್ಲಿ. ಆರ್ಸಿಬಿ ತಂಡದಲ್ಲಿ ಬದಲಾವಣೆ ಆಗುತ್ತಾ? ನನ್ನ ಪ್ರಕಾರ ಕೇಳಿದ್ರೆ ಬದಲಾವಣೆ ಆಗುತ್ತೆ ಅಂತಾನೆ ಹೇಳ್ತೀನಿ. ಯಾಕಪ್ಪ ಅಂದರೆ ಒಂದು ಮ್ಯಾಚು ಹೇಸಲ್ವುಡ್ ಆಡ್ತಾರೆ, ಒಂದು ಮ್ಯಾಚು ಡಫಿ ಆಡ್ತಾರೆ. ಈ ಮ್ಯಾಚು ಡಫಿ ಆಡ್ತಾರಾ ಹೇಸಲ್ವುಡ್ ಆಡ್ತಾರಾ ಗೊತ್ತಿಲ್ಲ. ನನ್ನ ಪ್ರಕಾರ ಕೇಳಿದ್ರೆ ಡಫಿ ಆಡಬೇಕು ಅಂತ ಹೇಳ್ತೀನಿ. ಹೇಸಲ್ವುಡ್ಗೆ ರೆಸ್ಟ್ ಸಿಕ್ಕಿದ್ರೆ ಬೆಟರ್ ಆಗಿ ಬರ್ತಾರೆ. ಓಪನಿಂಗು ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್ ಆಡ್ತಾರೆ. ವಿರಾಟ್ ಕೊಹ್ಲಿ ಕೂಡ ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11ಗೆ ಬರ್ತಾರೆ. ಈ ಎರಡು ದೊಡ್ಡ ಬದಲಾವಣೆ ಆಗೋದಂತೂ ಗ್ಯಾರಂಟಿ, ಬರ್ದಿಟ್ಕೊಳ್ಳಿ. ನಂಬರ್ 3 ದೇವದತ್ ಪಡಿಕಲ್ ಇರ್ತಾರೆ. 4 ರಜತ್ ಪಡಿದಾರ್, 5 ಟಿಮ್ ಡೇವಿಡ್, 6 ಜಿತೇಶ್ ಶರ್ಮಾ, 7 ಕುನಾಲ್ ಪಾಂಡ್ಯ, 8 ರೊಮ್ಯಾರಿಯೋ ಶೆಪರ್ಡ್, ಭುವನೇಶ್ವರ್ ಕುಮಾರ್, ಸುಯೇಶ್ ಶರ್ಮಾ, ರಸಿಕ್ ಸಲಾಮ್ದರ್. ಇದು RCB ತಂಡದ ಪ್ಲೇಯಿಂಗ್ 11 ಆಗಿರುತ್ತೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ RCB ತಂಡಕ್ಕೆ ಯಾರಪ್ಪ ಬರ್ತಾರೆ ಅಂದರೆ ರಸಿಕ್ ಸಲಾಮ್ದರ್ ಡೈರೆಕ್ಟಾಗಿ ಇಂಪ್ಯಾಕ್ಟ್ ಸಬ್ ಆಗಿ ಬರ್ತಾರೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಸ್ಟ್ರೈಟ್ ಅವೇ ಪ್ಲೇಯಿಂಗ್ 11ಗೆ ಬರ್ತಾರೆ. ಫಿಟ್ಟಾಗಿ ಕಾಣಿಸ್ತಾ ಇದ್ದಾರೆ. ಈ ಒಂದು ಮ್ಯಾಚು RCB ಗೆಲ್ಲೋದು ಖಚಿತ ಅಂತಲೇ ಹೇಳ್ಕೊಳ್ಳಿ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವೀಕ್ನೆಸ್ ಬಗ್ಗೆ ನೋಡೋದಾದರೆ ಬ್ಯಾಟಿಂಗು ಹೇಳ್ಕೊಳ್ಳೋ ರೀತಿ ಇಲ್ಲ, ಬೌಲಿಂಗು ಸಖತ್ತಾಗಿ ಆಗ್ತಾ ಇಲ್ಲ. RCB ತಂಡಕ್ಕೆ ಅದೇ ವರದಾನ ಆಗುತ್ತೆ. ಈ ಮ್ಯಾಚು RCB ತಂಡ ಟಾಸ್ ಗೆದ್ದು ಚೇಸಿಂಗ್ ಮಾಡಿದ್ರೆ ಬೆಟರು, ಆರಾಮಾಗಿ ಪಂದ್ಯವನ್ನು ಗೆಲ್ತಾರೆ. ಇದು RCB ಪ್ಲೇಯಿಂಗ್ 11. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ.